ಈಗ ಬಿ ಎಲ್ ಎಗಳ ನೇಮಕ ಮಾಡಬೇಕಾಗಿರೋದು ಆಯಾ ರಾಜಕೀಯ ಪಕ್ಷಗಳ ಅಧ್ಯಕ್ಷರುಗಳು. BLA 1 ರಾಜ್ಯಾಧ್ಯಕ್ಷರು ನೇಮಕ ಮಾಡಿದ್ರೆ BLA 2 BLA 1 ನೇಮಕ ಮಾಡ್ತಾರೆ. ಪ್ರತಿ ಬೂತ್ಗೆ ಒಬ್ಬ BLA 2 BLA 1 ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರನ್ನ BLA 1 ಯಾರು ಇರ್ತಾರೆ ಅವ್ರನ್ನ ನೇಮಕ ಮಾಡಬೇಕಾಗಿರೋದು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧಿಕೃತವಾಗಿ ಪಾಲ್ಗೊಳ್ಳುವಂಥ ಸಹಭಾಗಿತ್ವ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕಳೆದ 14 ವರ್ಷದ ಹಿಂದೆಯೇ ಈ ಅವಕಾಶ ಮಾಡಿಕೊಟ್ಟಿದೆ. 2012ನಲ್ಲೇ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಸುತ್ತೋಲೆ ಕಳಿಸಿ, ನೀವು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ BLA 1 ಪ್ರತಿ ಬೂತ್ಗೆ ಒಬ್ಬ BLA 2 ಬೂತ್ ಲೆವೆಲ್ ಏಜೆಂಟ್ 2 ನೀವು ಅವರ ಭಾವಚಿತ್ರದ ಜೊತೆಗೆ ಅವ್ರ ವಿವರವನ್ನು ಕಳಿಸ್ಕೊಡ್ಬೇಕು. ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಅವ್ರ ಸಹಭಾಗಿತ್ವ ಇರಬೇಕು ಅಂತ ಅವಕಾಶ ಮಾಡಿಕೊಟ್ಟಿದೆ. ಯಾವುದಾದ್ರೂ ರಾಜಕೀಯ ಪಕ್ಷ ಅವರು BLA 1 ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿದ್ರೆ, BLA 2 ಅಪಾಯಿಂಟ್ ಮಾಡಿಲ್ಲ ಅಂದರೆ ಅದು ಅವರ ವಿಫಲತೆ, ಅವ್ರ ಫಾಲ್ಟು, ಚುನಾವಣಾ ಆಯೋಗದ ಆಕ್ಷೇಪ ಅಲ್ಲ. ಇವ್ರು ಕಳಿಸ್ತಾ ಇದ್ರೆ ಇವ್ರದ್ದು ದೌರ್ಬಲ್ಯ ಇದು. ಕೆಲವರಿಗೆ ಆ ವ್ಯವಸ್ಥೆ ಮೇಲೆ ನಂಬಿಕೆಯೇ ಇರಲ್ಲ, ಅವ್ರು ಮಾಡಿರಲ್ಲ. ನಂಬಿಕೆ ಇದ್ದವ್ರು ಮಾಡಿರ್ತಾರೆ. ಇನ್ನು BLOಗಳು ಅದು ಸರ್ಕಾರಿ ವ್ಯವಸ್ಥೆ. BLOಗಳು 90% BLOಗಳು ಶಿಕ್ಷಕರೋ, ಅಂಗನವಾಡಿ ಶಿಕ್ಷಕರೋ, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಪೊರೇಷನ್ ಅಧಿಕಾರಿಗಳು ಆಗಿರ್ತಾರೆ. BLOಗಳು ಬೂತ್ ಲೆವೆಲ್. ಇವರು ಯಾರ ಮೇಲೆ ಆಕ್ಷೇಪಣೆ ಮಾಡೋದು? ನನಗೆ ಇವರ ಕಾಂಗ್ರೆಸ್ನವ್ರ ಹೇಳಿಕೆಯನ್ನು ನೋಡ್ತಾ ಇದ್ದಾಗ ಒಂದು ಹಾಸ್ಯಾಸ್ಪದ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಇದು 10ನೇ SIR, 9 SIRಗಳು ನಡೆದೋಗಿದ್ದಾವೆ. ಅದರಲ್ಲಿ ನನಗಿರೋ ಮಾಹಿತಿ ಪ್ರಕಾರ 7 SIRಗಳು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ನಡೆದಿದ್ದಾವೆ. SIR ಅನ್ನೋದು ಮೊದಲು ಪ್ರಾರಂಭ ಆಗಿದ್ದೇ 1952ನಲ್ಲಿ. ಉದ್ದೇಶ ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಉದ್ದೇಶ. ಶುದ್ಧವಾದ ಮತಗಳು ಇರಬೇಕು, ನಕಲಿ ಮತಗಳು ಮತದಾರರ ಪಟ್ಟಿಯಿಂದ ಹೋಗಬೇಕು, ಡಬಲ್ ವೋಟ್ ಇರೋವಂಥದ್ದು ಇಂಥವೆಲ್ಲ ಹೋಗಬೇಕು, ಸತ್ತಿರೋ ವೋಟ್ಗಳು ಹೋಗಬೇಕು, ನಕಲಿ ಮತಗಳು ಸೇರಬಾರ್ದು. ಇದರ ಉದ್ದೇಶ ಇರ್ತಕ್ಕಂಥದ್ದು. ಶುದ್ಧೀಕರಣ ಪ್ರಕ್ರಿಯೆಯನ್ನೇ ಅನುಮಾನದಿಂದ ನೋಡೋದು, ಅಪಪ್ರಚಾರ ಮಾಡೋದು. ಇದನ್ನು ನೋಡಿದಾಗ ಇಡೀ ಕಾಂಗ್ರೆಸ್ಸು ಒಂದು ಟೂಲ್ ಕಿಟ್ ರಾಜಕಾರಣದ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಜನರಲ್ ಒಂದು ಅನುಮಾನ ಸೃಷ್ಟಿ ಮಾಡೋದು, ಚುನಾವಣಾ ಆಯೋಗದ ಕರ್ತವ್ಯದ ಬಗ್ಗೆನೇ ಒಂದು ಅಪನಂಬಿಕೆ ಹುಟ್ಟಾಕೋದು. ಜವಾಹರ್ಲಾಲ್ ನೆಹರು ಅವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಕರೆಕ್ಟ್. ಇಂದಿರಾ ಗಾಂಧಿಯ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಗುಡ್. ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ SIR ನಡೆದ್ರೆ ಇಟ್ ವಾಸ್ ಫೆಂಟಾಸ್ಟಿಕ್. BJP ಕಾಲದಲ್ಲಿ SIR ನಡೆದ್ರೆ ಇಟ್ ವಿಲ್ ಫಾಲ್ಟ್. ಈ ಥರದ ಒಂದು ಮಾನಸಿಕ ಸ್ಥಿತಿಯೇ ಅವರ ದುರುದ್ದೇಶವನ್ನು ವ್ಯಕ್ತಪಡಿಸುತ್ತೆ. ಮತ್ತು ಈಗ ಅನುಮಾನ ಯಾರು? BLOಗಳ ಬಗ್ಗೆ ಅನುಮಾನನ ಅವರಿಗೆ? ಯಾರ ಬಗ್ಗೆ ಅನುಮಾನ? ರಾಜ್ಯ ಚುನಾವಣಾ ಆಯುಕ್ತರು, ರಾಷ್ಟ್ರೀಯ ಚುನಾವಣಾ ಆಯುಕ್ತರು ಕೇವಲ ನಿರ್ದೇಶನ ಕೊಡ್ತಾರೆ. ಆ ನಿರ್ದೇಶನ ಸಾರ್ವತ್ರಿಕವಾಗಿರೋ ನಿರ್ದೇಶನ, ಆ ನಿರ್ದೇಶನ ಸರ್ವಮಾನ್ಯವಾಗಿರೋ ನಿರ್ದೇಶನ. ಆ ನಿರ್ದೇಶನದಲ್ಲಿ ಏನಾದ್ರು ದೋಷ ಇದೆಯಾ ಅಂದರೆ ಆ ದೋಷ ಹುಡ್ಕೋಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಅವ್ರ ಸರ್ಕ್ಯುಲರ್ಗಳಲ್ಲಿ. ಇನ್ನು ಎಕ್ಸಿಕ್ಯೂಟ್ ಮಾಡೋರು ಯಾರು? BLOಗಳು. BLOಗಳೆಲ್ಲ ಇವ್ರ ಕೈಗೊಂಬೆ ಅಧಿಕಾರಿಗಳೇ. ನನಗೆ ಇನ್ನೊಂದು ಆಘಾತ ಆಗಿದ್ದೇನು ಅಂದರೆ, ಒಂದು ಅನ್ಅಫಿಷಿಯಲ್ ಮೀಟಿಂಗಲ್ಲಿ DC-ಗಳನ್ನು ಕರೆದು ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಮೈನಾರಿಟಿ ವೋಟ್ ಒಂದು ಬಿಟ್ಟು ಹೋಗ್ದಂಗೆ ನೋಡ್ಕೋಬೇಕು ಅಂದರೆ ಮೆಜಾರಿಟಿ ವೋಟ್ ಬಿಟ್ಟು ಹೋಗ್ಬೋದಾ ಅಂತ ತಾಕೀತು ಮಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ SIR ದೋಷಪೂರಿತವಾಗಿ ಆಗಬೇಕು ಅನ್ನೋದು ಕಾಂಗ್ರೆಸ್ನ ಇಚ್ಛೆ ಇದೆ. ಅವ್ರು ಹೇಳಬೇಕಿತ್ತು ನಕಲಿ ವೋಟ್ ಸೇರಬಾರ್ದು ಅಂತ ಹೇಳಿದರೆ ಅದೊಂದು ಪ್ರಾಮಾಣಿಕವಾಗಿರುವಂಥ ಸೂಚನೆ ಆಗ್ತಿತ್ತು. ಡಬಲ್ ವೋಟ್ ಇರಬಾರ್ದು ಅಂತ ಹೇಳಬೇಕಿತ್ತು. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಡಬಾರ್ದು ಅಂತ ಹೇಳಬೇಕಿತ್ತು. ಅದನ್ನು ಹೇಳಿಲ್ಲ ಅವರು. ಅದ್ರ ಬದಲಿಗೆ ಮೈನಾರಿಟಿ ವೋಟ್ ಬಿಟ್ಟು ಹೋಗಬಾರ್ದು, ಇಟ್ಸ್ ಮೀನ್ ಮೈನಾರಿಟಿ ವೋಟ್ನ ನೀವು ಯಾವುದನ್ನು ಡಬಲ್ ಇದ್ದರೂ ನೋಡ್ದಂಗೆ ಇರಬೇಕು, ಅಕ್ರಮ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅನ್ನೋ ಒತ್ತಡವನ್ನು
ಇವರು ಆರ್ ಒಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹೇರ್ತಾ ಇರ್ತಕ್ಕಂಥದ್ದು ನಕಲಿ ಮಾಡುವ ಸಂಚನ್ನು ರೂಪಿಸುವಂಥ ಪ್ರಯತ್ನನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಮತ್ತು ಕೆಲವು ಕಡೆಗಳಲ್ಲಿ ಡಿಲೀಟ್ ಅಂತ ತೋರಿಸಿದ್ದಾರೆ, ವೆಬ್ಸೈಟಲ್ಲಿ ಇಲ್ಲ ಅದರಲ್ಲಿ ಡಿಲೀಟ್ ಅಂತ, ಯಾವುದನ್ನು ಡಿಲೀಟ್ ಮಾಡಿದ್ದಾರೆ ಅಂತ. ಈಗ ನಮ್ಮ ಚಿಕ್ಕಮಗಳೂರಿನಲ್ಲೇ 6,000ಕ್ಕೂ ಹೆಚ್ಚು, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 125, 6,000ಕ್ಕೂ ಹೆಚ್ಚು ಮತಗಳು ಅವ್ರ ಲೆಕ್ಕದಲ್ಲಿ ಶಿಫ್ಟೆಡ್ಡು, 8,000ಕ್ಕೂ ಹೆಚ್ಚು ಮತಗಳು ಡಿಲೀಟೆಡ್ಡು. ಅದರಲ್ಲಿ 981 ಮತಗಳನ್ನು ಮಾತ್ರ ವೆಬ್ಸೈಟಲ್ಲಿ ತೋರಿಸಿದ್ದಾರೆ, ಉಳಿದಿದ್ದನ್ನು ತೋರಿಸಿಲ್ಲ. ಇನ್ನೂ ಕೆಲವುದು ನಮ್ಗೆ ಅನುಮಾನ ಇರೋದು, ಇವು ಯಾವುದನ್ನು ಮ್ಯಾಪಿಂಗ್ ಮಾಡಿದಾರೋ ಆ ಮ್ಯಾಪಿಂಗ್ನಲ್ಲಿ ಏಜ್ ಗ್ಯಾಪ್ಗಳು ಕಂಡು ಬರ್ತಾ ಇದೆ. ಇದೆಲ್ಲ ಯಾರು ತಪ್ಪು? ಬಿ ಎಲ್ ಒಗಳು ತಪ್ಪು. ಅವ್ರು ಗಮನಿಸ್ಬೇಕಾದ್ರೆ ಬಿ ಎಲ್ ಒಗಳು ಯಾರ ಅಂಡರಲ್ಲಿದ್ದಾರೆ? ರಾಜ್ಯ ಸರ್ಕಾರದ ಅಂಡರಲ್ಲಿದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರದ ಅಂಡರಲ್ಲಿರ್ತಕ್ಕಂಥವ್ರು ಬಿ ಎಲ್ ಒಗಳು. ಅವರಿಗೆ ಮೇಲಿಂದ ಒತ್ತಡ ಹೇರಿರೋದಕ್ಕೆ ಪರಿಣಾಮ ಆ ಒತ್ತಡಕ್ಕೆ ಮಣಿದು ಅವರು ಮ್ಯಾಪಿಂಗನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಈಗ ಸಿ ಫಾರಮನ್ನು ಭರ್ತಿ ಮಾಡಬೇಕಾದ್ರೆ ಅದರಲ್ಲಿ ಈ ಲೋಪದೋಷಗಳು ಆಗದಂತೆ ಎಚ್ಚರ ವಹಿಸಬೇಕು, ಅಷ್ಟೇ ನಾನು ಆಗ್ರಹಿಸ್ತೇನೆ. ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು, ಶುದ್ಧವಾದ ಮತಗಳು ಉಳಿಬೇಕು. ನಕಲಿ ಮತಗಳು ಯಾರ ಒತ್ತಡಕ್ಕೂ ಮಣಿಯದಲ್ಲೇ ಅದನ್ನ ಕಿತ್ತಾಕಬೇಕು. ಗೃಹ ಜ್ಯೋತಿಗೆ ಮತ್ತೆ ಅರ್ಜಿ ಕರೆದು ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಮತ್ತೆ ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಗೃಹಲಕ್ಷ್ಮಿಗ ಗೃಹ ಜ್ಯೋತಿಗ ಅವಾಗ ಹೇಳಿದರು 200 ಯೂನಿಟ್ ಫ್ರೀ. ಈಗ ಯಾಕೆ ಕಂಡೀಷನ್ನು? ಆವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನು ಗಿವ್ ಇಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಆವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹ್ಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್ನು? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು ಹೇಳಿ? ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಮತ್ತು ನಮಗೆ ಸರ್ಕಾರದ ಮೌನ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ CAG ಹೇಳಿದೆ ನಕಲಿ ಖಾತೆಗಳಿಗೆ ಹಣ ಹೋಗಿದೆ, ಒಂದೇ ಖಾತೆಗೆ ಹಣ ಹೋಗಿದೆ, ಸತ್ತವರ ಹೆಸರಿಗೆ ಹಣ ಹೋಗಿದೆ. ಇದು CAG ಹೇಳ್ತಾ ಇದೆ. ತನಿಖೆಗೆ ಯಾಕೆ SIT ಮಾಡ್ತಿಲ್ಲ? ಯಾಕೆ FIRನ ಇವತ್ತಿನವರೆಗೂ ದಾಖಲಿಸ್ಕೊಂಡಿಲ್ಲ? ಬಡವರ ಹೆಸರಿನಲ್ಲಿ ಲೂಟಿ ಮಾಡೋದನ್ನು ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ಕೊಳುತ್ತಾ? ಯಾಕೆ ಇವತ್ತಿನವರೆಗೂ SIT ರಚನೆ ಮಾಡಿಲ್ಲ? ಮತ್ತು ಯಾಕಾಗಿ FIR ದಾಖಲಿಸಿಲ್ಲ? ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ 2 ತಿಂಗಳದು ಅಂತ ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಮಹೇಶ್ ತೆಂಗಿನಕಾಯಿ ಅವರು ದಾಖಲೆಗಳನ್ನು ತಂದಿಟ್ಟರು. ವಿಧಾನಸಭೆಯಲ್ಲಿ ಭಾಳ ದೀರ್ಘ ಚರ್ಚೆ ಆಯಿತು. ಸುರೇಶ್ ಕುಮಾರ್ ಅವರು ಹೈದರಾಲಿ ಲೆಕ್ಕದ ವಿವರವನ್ನು ಸದನದ ಮುಂದಿಟ್ಟರು. ಹೈದರಾಲಿ ಹೇಗೆ ತನ್ನ ಸೈನಿಕರಿಗೆ ಸಂಬಳ ಕೊಡಬೇಕಾದ್ರೆ ದಿನ ಮುಂದೂಡ್ತಾ ತಿಂಗಳ ಸಂಬಳನೇ ವರ್ಷದ ಕೊನೆಗೆ 1-2 ತಿಂಗಳ ಸಂಬಳವನ್ನೇ ಹೇಗೆ ಎಗರಿಸ್ತಾ ಇದ್ದ ಅನ್ನೋದನ್ನು ಹೇಳಿದರು. ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಹೇಳಿದರು. ಎಲ್ಲೋಯ್ತು ಹಣ? ಆ ಹಣ ಎಲ್ಲಿ ಹೋಯಿತು? ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಈಗ CAG ವರದಿ ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಯಾಕೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡ್ದಂಗಿದೆ. ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ. ಈಗ ED ಮತ್ತು CBI ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಹೇಗೆ ಶೆಲ್ ಕಂಪನಿಗಳಿಗೆ, ಮುಂಬೈ ಬೇಸ್ಡ್ ಶೆಲ್ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನು ವಿವರವಾಗಿ ವರದಿ ಮಾಡಿದೆ. ಅದನ್ನೆಲ್ಲ ನೋಡಿದಾಗ ಇದು ಕೂಡ ಅದೇ ರೀತಿಯ ಒಂದು ಅಕ್ರಮ ಆಗಿರ್ಬೋದು ಅನ್ನುವಂಥ ಅಕ್ರಮದ ವಾಸನೆ ಬಡಿತಾ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಕೇಸ್ ದಾಖಲಿಸ್ಕೊಳ್ಬೇಕು. CAG ವರದಿ ಆಧಾರದಲ್ಲೇ ಕೇಸ್ ದಾಖಲಿಸ್ಕೊಳ್ಬೇಕು ಮತ್ತು ವಿಶೇಷ ತನಿಖೆಗೆ
ಒಂದು ತಂಡವನ್ನು ನಿಯುಕ್ತಿ ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಸದಾನಂದ ಗೌಡರು ನನ್ನದಲ್ಲ ಅಂತ ಅವರು ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ ಮೇಲೆ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನು ಬೇರೆ ಸ್ಪಷ್ಟನೆ ಅವಶ್ಯಕತೆ ಏನಿದೆ. ಅವರೇ ಹೇಳಿದ್ದಾರೆ ತನಿಖೆ ಆಗಲಿ, ನಾನು ಯಾರ ಜೊತೆಲೂ ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತು ನಮಗೂ ಗೊತ್ತಿಲ್ಲ ಆ ಪ್ರದೀಪ್ ಅನ್ನುವಂಥ ವ್ಯಕ್ತಿ ಯಾರು ಅಂಥೇಳಿ. ಮಾಧ್ಯಮಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳಿ ನೀವು, ನಮಗಂತೂ ಗೊತ್ತಿಲ್ಲ ಯಾರು ಪ್ರದೀಪ್ ಅಂತ, ನಮಗಂತೂ ಗೊತ್ತಿಲ್ಲ. ಪಕ್ಷದ ನಾಯಕರ ನಡುವೆ ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥ ಮಾತಿದೆ. ಜೊತೆಗೆ ಆ ಪ್ರಕರಣ ಸಂಬಂಧಪಟ್ಟಾಗೆ ಎಸ್ ಆರ್ ವಿಶ್ವನಾಥ್ ಅವರದ್ದು ಒಂದಿದೆ, ಸುಧಾಕರ್ ಅವರದ್ದು ಒಂದಿದೆ. ಯಾಕೆ ಈ ರೀತಿ ಬದಲಾವಣೆಗಳಾಗ್ತಾ ಇದೆ? ಸೂಚನೆ ಕೊಟ್ಟರು ಕೂಡ ಒಳಗಡೆ ಹಾಗೆ ಉಳಿದಿದೆ ಅಂತ. ಒಕ್ಕಲಿಗ ನಾಯಕರಲ್ಲೇ ಎಲ್ಲೊಂದು ಕಡೆ ಭಿನ್ನಮತ ಇದೆ, ಪರಸ್ಪರ ಕಾಲೇಜಿದ್ದಾರೆ ಅಂತ. ನಾನು ಇದಕ್ಕೇನು ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸಲ್ಲ. ಇದು ಎಲ್ಲ ಕಾಲಕ್ಕೂ ನಾವು ಒಗ್ಗಟ್ಟಿನಲ್ಲೇ ಇರಬೇಕು. ಒಗ್ಗಟ್ಟು, ವಿಷಯಾಧಾರಿತವಾಗಿ ಹೋರಾಟ, ಒಗ್ಗಟ್ಟು ಮಾತ್ರ ನಮ್ಮನ್ನು ಬೆಳೆಸಬಲ್ಲದು ಮತ್ತು ನಮ್ಮ ಪರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲದು. ಅದಿಲ್ಲದೆ ಇದ್ದರೆ ತಪ್ಪು ಸಂದೇಶ ಹೋಗುತ್ತೆ. ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ಅಯೋಧ್ಯೆ ವಿಚಾರದಲ್ಲಿ ಬಿಜೆಪಿ ಮೌನ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡೋದು. ಇವತ್ತಿಗೂ ಕೂಡ ಪ್ರಧಾನಿಗಳು ಮನ್ ಕಿ ಬಾತ್ ಮಾಡ್ತಾರೆ. ಅಯೋಧ್ಯೆ ವಿಚಾರದಲ್ಲೂ ಕೂಡ ಹುಂಡಿ ಕಳ್ಳತನದ ಬಗ್ಗೆ ಮಾತಾಡ್ಬೋದಲ್ಲ, ಅವರು ಹೊಣೆಯನ್ನು ಹೊತ್ಕೋಬೋದಲ್ಲ. ಅವರು ಮನ್ ಕಿ ಬಾತನ್ನು ಕೇಳಲಿ ಸ್ವಲ್ಪ. ಮನ್ ಕಿ ಬಾತ್ನಲ್ಲಿ ಒಳ್ಳೆಯ ಸಂಗತಿಗಳನ್ನು ಹಂಚಿಕೊಳ್ತಾರೆ. ದೇಶದಾದ್ಯಂತ ಸಾಮಾನ್ಯ ಜನ ಮಾಡುವ ಒಳ್ಳೆಯ ಸಂಗತಿಗಳನ್ನು ಜನಸಾಮಾನ್ಯರಿಗೆ ಪ್ರೇರಣೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಹಂಚಿಕೊಳ್ತಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರದ ಕುರಿತಾಗಿ ನಾವೀಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ನಲ್ಲಿ ಬಿ ಜೆ ಪಿಯವರು ಯಾರೂ ಇಲ್ಲ. ಇದ್ರೆ ಹೇಳಿ. ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿ ಜೆ ಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿ ಜೆ ಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಎರಡನೇದು, ನಮಗೂ ಘಾಷಿಯಾಗಿದೆ, ನಮಗೂ ನೋವಾಗಿದೆ. ಅಯೋಧ್ಯೆ 5 ಶತಮಾನಗಳ ಹೋರಾಟ. ಲಕ್ಷಾಂತರ ಜನ ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಪುನರ್ನಿರ್ಮಾಣ ಆಗಬೇಕು ಅಂಥೇಳಿ ಜೀವ ತೆತ್ತಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳನ್ನು ಬೆರೆಸಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂಥೇಳಿ ರಾಜಕೀಯ ಬದಲಾವಣೆಗೆ ಸಮರ್ಥನೆ ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿರೋಧಿಗಳನ್ನು ಸೋಲಿಸಿ ರಾಮ ಮಂದಿರದ ನಿರ್ಮಾಣದ ಪರವಾಗಿದ್ದವರಿಗೆ ಮತ ಹಾಕಿ ಅಧಿಕಾರಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 1 ರೂಪಾಯಿನಿಂದ ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮ ಕನಸು ನೆನಸಾಗ್ತಾ ಇದೆ ಅನ್ನೋ ಅಂತ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡ್ತು. 8ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡ್ತು. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ವಶಕ್ಕೆ ತಗೊಟ್ಕೊಳ್ತು, ಜೈಲಿಗೆ ಕಳಿಸ್ತು. ಕರ್ನಾಟಕದಲ್ಲಿ ಏನಾಗ್ತಾಯಿದೆ? ಬೊಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿನ ಮುಟ್ಗೋಲು ಹಾಕೊಂಡಿದ್ದಾರೆ? ಏನು ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ದರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ. ಅವ್ರನ್ನ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹಿ ಕರೆಂಗೆ, ಸಬಕ್ ಸಿಕಾಯಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ಸು ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದರೆ
ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಬದಲಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡಿದ್ರು. ಊಟಿ ಕೇಸ್ ಏನಿದೆ ಸರ್, ಅಲ್ಲಿ SIT ಅನ್ನು ರಚನೆ ಮಾಡಿದ್ದಾರೆ. SIT ಅನ್ನ ರಚನೆ ಮಾಡುವಂತ ಅಧಿಕಾರಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಿರುವಂತ ಅಧಿಕಾರಿ ಕೂಡ ಅಲ್ಲಿ ಟ್ರಸ್ಟಿನೇ ಆಗಿದ್ದಾರೆ. ಎಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಇದು ವರದಿ ಬರುತ್ತೆ, ಏನಿದ್ರು ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥ ವರದಿ ಬರುತ್ತೆ ಅಂತ ಪ್ರಿಯಾಂಕ್ ಹೇಳಿದ್ದಾರೆ ಅಂತ ಅವ್ರ ಆರೋಪ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಆರೋಪ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಬಹುಶಃ ನಿಮಗೂ ಒಂದು 40 ಮೇಲೆ ವಯಸ್ಸಾಗಿರ್ಬೋದು, 40-45 ವಯಸ್ಸು. ನೀವು ಒಂದು 2 ದಶಕದಿಂದ ಇದ್ದೀರಿ. ಒಂದು ದಿನನಾರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರಾ? ಒಂದು ದಿನ ತಮ್ಮ ಕಳಕಳಿ ನೀವು ವ್ಯಕ್ತಪಡಿಸಿದ್ರಾ? ಒಂದು ದಿನನೂ ವ್ಯಕ್ತಪಡಿಸಿಲ್ಲ. ಹೋಗ್ಲಿ, ನಿಮ್ಮ ತಂದೆಯವರಾದರೂ ವ್ಯಕ್ತಪಡಿಸಿದ್ರಾ? ನಾವೆಲ್ಲ ನಮ್ಮ ಜೀವನದ ಸಾರ್ಥಕತೆ ಅಂತ ಭಾವಿಸಿದ್ವಿ. ಅಯೋಧ್ಯೆ ಕರ್ತವ್ಯಕ್ಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರಿ ನೀವು, ಕಾಂಗ್ರೆಸ್ನವರು. ನಮ್ಮನ್ನು ಜೈಲಿಗೆ ಕಳಿಸಿದ್ರಿ. ಜೈ ಶ್ರೀರಾಮನ್ ಕೂಗಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ. ನೀವು ಒಂದು ದಿನ ನೀವು ಕಳಕಳಿ ವ್ಯಕ್ತಪಡಿಸ್ಲಿಲ್ವಲ್ಲ. ಈಗ ತನಿಖೆ ಆಗ್ತಾ ಇದೆ. ನೀವೇನು ತನಿಖೆ ಇಲ್ಲಿ ಬಗ್ಗೆ ಹೇಳಿ. ಈಗ ನಿಮ್ಮ ಕೈಯಲ್ಲಿ ವ್ಯಾಪ್ತಿ ಇದೆ, ಅಧಿಕಾರದ ವ್ಯಾಪ್ತಿ ಇದೆ. ಗೃಹಲಕ್ಷ್ಮಿ ಹಣ ಲೂಟಿ ಹೊಡೆದಿರೋರ ಬಗ್ಗೆ ಏನು ತನಿಖೆ ನಡೆಸ್ತಾ ಇದ್ದೀರಿ? ವಕ್ಫ್ ಪ್ರಾಪರ್ಟಿ ಲೂಟಿ ಹೊಡೆದಿರೋರ ಬಗ್ಗೆ ನೀವೇನು ತನಿಖೆ ನಡೆಸ್ತಾ ಇದ್ದೀರಿ? ಉತ್ತರ ಪ್ರದೇಶದ ಲಾ ಆ್ಯಂಡ್ ಆರ್ಡರ್ನ ಯೋಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಹಿ ಈಸ್ ಕೇಪಬಲ್. ನೀವ್ಯಾಕೆ ಇನ್ಕೇಪಬಲ್ ಆಗಿದ್ದೀರಿ? ನೀವು ನಿಮ್ಮ ಕೆಪಾಸಿಟಿನ ತೋರಿಸಿ. ಅವ್ರಿಗೆ ಸಲಹೆ ಕೊಡೋದು, ಟ್ವೀಟ್ ಮಾಡೋದು ಅಷ್ಟೇ ನಿಮ್ಮ ಸಾಮರ್ಥ್ಯ ಆಗಬಾರ್ದು. ಲವ್ ಜಿಹಾದ್ ಪ್ರಕರಣಗಳು, ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಲ್ಲ ಯಾಕೆ? ಸೆಲೆಕ್ಟಿವ್ ಆಗಿದ್ದೀರಿ? ಹಾವೇರಿ ಜಿಲ್ಲೆನಲ್ಲಿ ನರೇಗಲ್ನಲ್ಲಿ ಒಂದು ಸಣ್ಣ ಕಾರಣಕ್ಕೆ ಹಲ್ಲೆ ನಡೆಯುತ್ತೆ. ನೀವ್ಯಾಕೆ ಇನ್ನೂ ಬಂಧಿಸಿಲ್ಲ? ಅಂದರೆ ನಿಮ್ಮ ಸಾಮರ್ಥ್ಯದ ಪ್ರಕಟೀಕರಣ ಹಿಂದೂ ಕಾರ್ಯಕರ್ತರಾದರೆ ಮಾತ್ರ ಅವ್ರ ಮೇಲೆ ಭಾಳ ಪೌರುಷ ತೋರಿಸೋದಕ್ಕೆ ನಿಮ್ಗಿರೋದು. ಯಾಕೆ ಸುಮ್ಮನೆ ಇದ್ದೀರಿ? ನೀವು ಟ್ವಿಟರಲ್ಲಿ ಚೆನ್ನಾಗಿ ಆ್ಯಕ್ಟಿವ್ ಇದ್ದೀರಿ, ಒಳ್ಳೆಯದೇ. ನಿಮ್ಮ ಖಾತೆಯಲ್ಲೂ ಸ್ವಲ್ಪ ಆ್ಯಕ್ಟಿವ್ ಆಗಿ, ನೀವು ಗೃಹ ಮಂತ್ರಿಯಾಗಿ ಸ್ವಲ್ಪ ಸಕ್ರಿಯವಾಗಿ. ರಾಜಕೀಯ ಹೇಳಿಕೆ ಕೊಡೋಕ್ಕೆ ಮಾತ್ರ ಗೃಹ ಮಂತ್ರಿ ಸ್ಥಾನ ಅಂತ ಅಂದ್ಕೋಬೇಡಿ. ಇಲ್ಲಿ ಡ್ರಗ್ಸು, ಅತ್ಯಾಚಾರ, ಕೊಲೆ, ಕಾನೂನಿನ ಬಗ್ಗೆ ಭಯನೇ ಇಲ್ಲದೆ ಇರುವಂಥ ವಾತಾವರಣ, ಗುಂಡಾಗಳು, ಇದನ್ನೆಲ್ಲ ನಿಯಂತ್ರಿಸಿ. ಇವೆಲ್ಲ ನಿಮ್ಮ ವ್ಯಾಪ್ತಿಯೊಳಗೆ ಬರ್ತವೆ. ಈ ಮಟ್ಕ, ಕ್ರಿಕೆಟ್ ಬೆಟ್ಟಿಂಗು, ಕ್ಲಬ್ಗಳು, ಇವೆಲ್ಲ ನಿಮ್ಮ ವ್ಯಾಪ್ತಿಗೆ ಬರ್ತವೆ. ಮರ್ತು ಬಿಟ್ಟಿದ್ದೀರಿ ನೀವು. ಈ ಗೃಹ ಸಚಿವರ ವ್ಯಾಪ್ತಿಗೆ ಬರ್ತವೆ ಇವೆಲ್ಲ. ಹೂ ಈಸ್ ಆನ್ಸರಬಲ್ ಅಂದರೆ ಯು ಆರ್ ದ ಆನ್ಸರಬಲ್. ನೀವೇ ಉತ್ತರ ಕೊಡಬೇಕಾದವರು. ಅದನ್ನು ಉತ್ತರ ಕೊಡಬೇಕಾದವರು ಇನ್ಯಾರು ಅಂತ ನೀವ್ಯಾಕೆ ಭಾವಿಸ್ತೀರಿ?